ಮುಂದಿನ ದಿನಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಹೀಗೆ ಇರುತ್ತಾ? ನಿನ್ನೆ ದಿಢೀರಂತ ಕುಸಿದು ಹೋಯಿತು, ಬ್ಲಡ್ ಬಾತ್. ನಿನ್ನೆ ಅಷ್ಟೊಂದು ಬಿತ್ತು, ಇವತ್ತು ಇಷ್ಟು ಮಟ್ಟಿಗೆ ರಿಕವರ್ ಆಯಿತು. ಇನ್ನು ಇಂಡಿಯನ್ ಮಾರ್ಕೆಟ್ಸ್ ನೋಡಿದ್ರೆ ವಿ ಫೆಲ್ ಡೌನ್ ಫ್ರಮ್ ಅಕ್ಟೋಬರ್, ಸೊ ವಿ ವೇರ್ ದ ಫಸ್ಟ್ ಒನ್ ಟು ಫಾಲ್ ಆಲ್ರೆಡಿ. ಆಸ್ ಎ ಕಾಮನ್ ಇನ್ವೆಸ್ಟರ್, ನಾಳೆ ಮಾರ್ಕೆಟ್ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಫಾರ್ ಮೀ. ನಾನು ಇನ್ವೆಸ್ಟ್ ಮಾಡ್ಬೋದಾ ಇಲ್ವಾ? ಕಾಮನ್ ಮ್ಯಾನ್ ಒಂದು ಸಜೆಷನ್ ಇಲ್ಲ. ಒಂದು 10% ರಿಸ್ಕ್ ತಗೊಳ್ಳೋ ಕೇಪಬಿಲಿಟಿ ಇದೆ ಅಂದ್ರೆ ಅವರು ನಾಳೆ ಬಗ್ಗೆ ಯೋಚನೆ ಮಾಡಬೇಕು. ಸೊ ಮಾಡಿದ್ರೆ ಶಾರ್ಟ್ ಟರ್ಮ್ ಮಾಡಬೇಕಾ, ಲಾಂಗ್ ಟರ್ಮ್ ಮಾಡಬೇಕಾ? ಈ ಶಾರ್ಟ್ ಟರ್ಮ್ ಅನ್ನೋದು ಇದೆ ನೋಡಿ, T20 ಇಲ್ಲಿ ಅನಾಲಿಸಿಸ್ ವರ್ಕ್ ಆಗಲ್ಲ. ನನ್ನ ಡೆಟ್ ಲೆವೆಲ್ ಏನು ಇಲ್ಲ ಅಂದ್ರೆ ಅವ್ರು ನಾಳೆ ಬಗ್ಗೆ ಯೋಚನೆ ಮಾಡ್ಬೋದು. ಒಂದು ನೆನ್ಪಿಡ್ಕೋಬೇಕು, ಬಿಫೋರ್ ಯು ಗೆಟ್ ಇನ್ ವಿ ಶುಡ್ ನೋ ವೆನ್ ಟು ಗೆಟ್ ಔಟ್ ಅಂತ. ಲಾಂಗ್ ಟರ್ಮ್ ಅಂದ್ರೆ ಏನು ಡ್ಯೂರೇಷನ್, ಶಾರ್ಟ್ ಟರ್ಮ್ ಅಂದ್ರೆ ಏನು ಡ್ಯೂರೇಷನ್? ಮಾರ್ಕೆಟ್ ಅಂತ ವರ್ಕ್ ಆಗಲ್ಲ. ಮಾರ್ಕೆಟ್ ಇಸ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಕಳೆದ 2 ದಿನಗಳಿಂದ ದೇಶಾದ್ಯಂತ ಒಂದೇ ಒಂದು ವಿಚಾರ ಚರ್ಚೆ ಆಗ್ತಿರುವಂಥದ್ದು ಸ್ಟಾಕ್ ಮಾರ್ಕೆಟ್ನಲ್ಲಿ ಆಗ್ತಿರುವಂಥ ಅಲ್ಲೋಲ ಕಲ್ಲೋಲ. ಅದು ಭಾರತ ಮಾತ್ರ ಅಲ್ಲ, ಇಡೀ ವಿಶ್ವದ ಷೇರು ಮಾರುಕಟ್ಟೆಗಳಲ್ಲಿ ಅಲ್ಲೋಲ ಕಲ್ಲೋಲ ಆಗಿದೆ, ಕೋಲಾಹಲ ಎದ್ದಿದೆ. ಒಂದು ರೀತಿ ಅದನ್ನು ಬ್ಲಡ್ ಬಾತ್ ಅಂತಲೇ ಕರೆಯಲಾಗ್ತಾ ಇದೆ. ಸೊ ದಿಢೀರಂತ ನಿನ್ನೆ ಕುಸಿತ ಕಂಡಿತ್ತು, ಇವತ್ತು ಮತ್ತೆ ಸ್ವಲ್ಪ ರಿಕವರ್ ಆಗಿರುವಂಥ ಕಾಣ್ತದೆ ಸ್ಟಾಕ್ ಮಾರ್ಕೆಟ್. ನಿನ್ನೆ ಸೆನ್ಸೆಕ್ಸ್ 2227 ಪಾಯಿಂಟು, ನಿಫ್ಟಿ ಒಂದು 740 ಪಾಯಿಂಟು ಬಿದ್ದಿತ್ತು, 14 ಲಕ್ಷ ಕೋಟಿ ರೂಪಾಯಿಗಳಷ್ಟು ಲಾಸ್ ಆಗಿತ್ತು. ಆದರೆ ಇವತ್ತು ಸ್ವಲ್ಪ ರಿಕವರಿ ಆಗಿದೆ, ಒಂದು 1090 ಪಾಯಿಂಟಿನ ಮತ್ತೆ ರಿಕವರ್ ಆಗಿದೆ. ಇವತ್ತು ಗ್ರೀನಲ್ಲಿದೆ ಮತ್ತೆ ಸ್ಟಾಕ್ ಮಾರ್ಕೆಟ್. ಈ ರೀತಿಯ ಏಳು ಬೀಳುಗಳು, ಈ ರೀತಿಯ ಅತಿ ದೊಡ್ಡವಾದ ಬೀಳು ಮತ್ತು ಏಳು ಈ ರೀತಿ ಆಗ್ತಾ ಇರೋದು ಯಾಕೆ ಸ್ಟಾಕ್ ಮಾರ್ಕೆಟ್ನಲ್ಲಿ? ಸಾಕಷ್ಟು ಚರ್ಚೆಗಳಾಗಿದೆ. ಆದರೆ ನಾವು ಇವತ್ತು ಈ ವಿಚಾರ ಮಾತಾಡೋದಕ್ಕೆ ಕಾರಣ ಇದೆ. ಏನಂತಂದರೆ, ಸ್ಟಾಕ್ ಮಾರ್ಕೆಟ್ ಹೀಗೆ ಇರುತ್ತಾ? ಮುಂದಿನ ದಿನಗಳಲ್ಲಿ ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಯಾವ ರೀತಿಯ ಒಂದು ವಿಶ್ವಾಸ ಬರಬೇಕಾಗಿದೆ, ನಂಬಿಕೆ ಬರಬೇಕಾಗಿದೆ? ಈ ಎಲ್ಲ ವಿಚಾರಗಳನ್ನು ಮಾತಾಡೋದಕ್ಕೆ ಷೇರು ಮಾರುಕಟ್ಟೆ ತಜ್ಞರಾದಂತಹ ಸಾಗರ್ US ನಮ್ಮ ಜೊತೆ ಇದ್ದಾರೆ. ನಾನು ಸಾಗರ್ ಅವರನ್ನು ಈ ಶೋಗೆ ಬರಮಾಡಿಕೊಳ್ತೇನೆ. ನಮಸ್ತೆ ಸಾಗರ್. ನಮಸ್ತೆ ಸರ್. ನಮಸ್ತೆ. ನಿನ್ನೆ ದಿಢೀರಂತ ಕುಸಿದು ಹೋಯಿತು, ಬ್ಲಡ್ ಬಾತ್. ಇವತ್ತು ಸ್ವಲ್ಪ ಗ್ರೀನಲ್ಲಿದೆ, ಒಂದಷ್ಟು ರಿಕವರ್ ಆಗಿದೆ, ಒಂದು 1.4% ಅಷ್ಟು ರಿಕವರ್ ಆಗಿದೆ. ನಿನ್ನೆ ಒಂದು 3% ಅಷ್ಟು ಪಾಯಿಂಟ್ಸು ಬಿದ್ದಿತ್ತು. ಸೊ ಏನಿದು, ನಿನ್ನೆ ಅಷ್ಟೊಂದು ಬಿತ್ತು, ಇವತ್ತು ಇಷ್ಟು ಮಟ್ಟಿಗೆ ರಿಕವರ್ ಆಯಿತು. ಇದೊಂದು ನಾರ್ಮಲ್ ಒಂದು ಏನು ಕರೆಕ್ಷನ್ನ, ಅಥವಾ ಇದರ ಹಿಂದೆ ಬೇರೆ ಬೇರೆ ಏನಾದರೂ ಕಾರಣಗಳಿದೆಯಾ? ನಿನ್ನೆ ಬಿದ್ದಿದ್ದಕ್ಕೆ ಕಾರಣ ಮತ್ತು ಇವತ್ತು ಎದ್ದಿದ್ದಕ್ಕೆ ಕಾರಣ? ಖಂಡಿತ ಸರ್. ಲೈಕ್ ಆಲ್ಫಾಬೆಟ್ T ಅಂದ್ರೆ ಟ್ರಂಪ್ ಅಂತ ಈಗ ಸದ್ಯಕ್ಕೆ, ಆಲ್ಫಾಬೆಟ್ T ಅಂದ್ರೆ ಟ್ಯಾರಿಫ್ ಅಂತ ಇನ್ನೊಂದು. ಸೊ ಇವತ್ತಿನ ಇಂಡಿಯಾದಲ್ಲಿ ಅಥವಾ ವರ್ಲ್ಡ್ ಮಾರ್ಕೆಟ್ಸ್ ಅಲ್ಲಿ ನಡೀತಿರೋದು ಟ್ರಂಪ್ ಟ್ಯಾರಿಫ್ ಅಂತ. ಈ ವಾಲಿಟಾಲಿಟಿ ಹೇಗ್ ನಡೀತಿದೆ ಅಂದ್ರೆ, ಎವ್ರಿ ಅವರ್ ಒಂದೊಂದು ಸುದ್ದಿ ಬರ್ತಾ ಇದೆ US ಅಲ್ಲಿ, ಲೈಕ್ ಏನ್ ಮಾಡೋದು, ರೆಸಿಪ್ರೋಕಲ್ ಟ್ಯಾರಿಫ್ ಹಾಕಣ್ವಾ ಇಲ್ವೋ ಅಂತ. ಸೊ ಇದು 3 ತರ ತಗೋಬೇಕಾಗತ್ತೆ ಸರ್. ಒಂದು US ಮಾರ್ಕೆಟ್ಸ್ ಅಂತ ತಗೋಬೇಕಾಗತ್ತೆ, ಒಂದು ಏಷ್ಯನ್ ಮಾರ್ಕೆಟ್ಸ್ ತಗೋಬೇಕಾಗತ್ತೆ, ಒಂದು ಯುರೋಪಿಯನ್ ಮಾರ್ಕೆಟ್ಸ್ ತಗೋಬೇಕಾಗತ್ತೆ. US ಮಾರ್ಕೆಟ್ಸ್ ಅಲ್ಲಿ ಕರೆಕ್ಷನ್ ಈಗ ಶುರು ಆಗ್ತಾ ಇರೋದು, ಅದು ಇನ್ನೂ ನಾವು ದೊಡ್ಡ ಫಾಲ್ ಅಂತ ಹೇಳಕ್ ಆಗಲ್ಲ. ಕರೆಕ್ಷನ್ ಈಗ ಶುರು ಆಗ್ತಾ ಇದೆ. ಮೇ ಬಿ ಅರೌಂಡ್ 10% ಲಾಸ್ಟ್ 2 days ಅಲ್ಲಿ ಬಿದ್ದಿದೆ. ಈಗ ನಾವು ಮಾತಾಡ್ತಾ ಇದ್ದಂಗೆ US ಫ್ಯೂಚರ್ಸ್ ಹಬ್ ಇದೆ. ಅಂಡ್ April 9th ಅಂದ್ರೆ ನಾಳೆ ವಾಲಿಟಾಲಿಟಿ ಇನ್ನೂ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಎಕ್ಸಿಕ್ಯೂಷನ್ ಡೇಟ್ ನಾಳೆ ಇರೋದು ಏನ್ ಆಗುತ್ತೆ ಅಂತ. ಇನ್ನ ಇಂಡಿಯನ್ ಮಾರ್ಕೆಟ್ಸ್ ನೋಡಿದ್ರೆ ವಿ ಫೆಲ್ ಡೌನ್ ಫ್ರಮ್ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಲಾಸ್ಟ್ 6 ತಿಂಗಳಿಂದ ನಾವು ಆಲ್ರೆಡಿ 20% ಬಿದ್ದಿದೀವಿ ಮಾರ್ಕೆಟ್ ಅಲ್ಲಿ. ಸೊ ವಿ ವೇರ್ ದ ಫಸ್ಟ್ ಒನ್ ಟು ಫಾಲ್ ಆಲ್ರೆಡಿ. ಈಗ ಟ್ಯಾರಿಫ್ ಅಲ್ಲಿ ಬೀಳ್ತಾ ಇರೋ ಸುದ್ದಿಗೆ ಎಲ್ಲಾ ಕಂಟ್ರೀಸು ಡೌನ್ ಫಾಲ್ ಆಗ್ತಿರುವಾಗ ನಮ್ ಇಂಡಿಯನ್ ಮಾರ್ಕೆಟ್ಸ್ ಅಷ್ಟು ಬಿದ್ದಿಲ್ಲ. ಈಗ ಎಕ್ಸಾಂಪಲ್ ತಗೊಳ್ಳಿ, ಲಾಸ್ಟ್ ಶುಕ್ರವಾರ ಹಾಗೂ ಸೋಮವಾರ US ಮಾರ್ಕೆಟ್ ಅಲ್ಲಿ 5% 10% ಡೌನ್ ಆಗಿದ್ರು, ಇಂಡಿಯನ್ ಮಾರ್ಕೆಟ್ಸ್ ಅಲ್ಲಿ ಒಂದು 3% ಡೌನ್ ಆಗಿದೆ ಅಷ್ಟೇ. 4% ಡೌನ್ ಆಗಿತ್ತು, ಇವತ್ತು ಒಂದು 1% ಮೇಲ್ ಹೋಗಿದೆ. ಸೊ ಮೇಜರ್ಲಿ ವಾಲಿಟಾಲಿಟಿ ಅಂತೂ ಖಂಡಿತವಾಗ್ಲೂ ಇದೆ. ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲೂ ತುಂಬಾ ಡೌನ್ ಫಾಲ್ ಆಗಿದೆ. ಇದನ್ನ ನಾವು 2 ತರ ನೋಡ್ಬೇಕಾಗುತ್ತೆ. ಒಂದು, what is the game plan for the next year and what is the game plan for the next 3-4 years down the line? 2 ತರ ನೋಡ್ಬೇಕು. ಒಂದು ಶಾರ್ಟ್ ಟರ್ಮ್ ನೋಡ್ಬೇಕು, ಒಂದು ಲಾಂಗ್ ಟರ್ಮ್ ನೋಡ್ಬೇಕು. ಲಾಂಗ್ ಟರ್ಮ್ ಬಗ್ಗೆ ಮಾತಾಡೋದಾದ್ರೆ ತುಂಬಾ ತುಂಬಾ ದೊಡ್ಡ ಪೇನ್ ಕಾದಿದೆ ಮುಂದೆ. ನಾನು ಎಲ್ಲಾ ವೀಕ್ಷಕರಿಗೆ ಸ್ಕೇರ್ ಮಾಡಕ್ ಹೋಗ್ತಾ ಇಲ್ಲ.
ಸಿ ಆಲ್ರೆಡಿ ದ ನ್ಯೂಸ್ ಏನ್ ಹೋಗ್ತಿದೆ ಅಂದ್ರೆ 60 to 70% ರಿಸೆಷನ್ ಶುರು ಆಗುತ್ತೆ. ಈ ಟ್ಯಾರಿಫ್ ಏನಾದ್ರೂ ರೆಸಿಪ್ರೋಕಲ್ ಟ್ಯಾರಿಫ್ ಏನಾದ್ರೂ ಕಮ್ಮಿ ಆಗಿಲ್ಲ ಅಂದ್ರೆ US ಅಲ್ಲಿ ರಿಸೆಷನ್ ಆಗತ್ತೆ ಅಂತ. ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ US ಮಾರ್ಕೆಟ್ ಇಸ್ ಅ ಮದರ್ ಮಾರ್ಕೆಟ್. ಇಫ್ US ಮಾರ್ಕೆಟ್ ಕ್ಯಾಚಸ್ ಕೋಲ್ಡ್ ದ ಎಂಟೈರ್ ವರ್ಲ್ಡ್ ವಿಲ್ ಸ್ನೀಸ್ ಅಂತಾರೆ. ಅಂದ್ರೆ ಅವ್ರಿಗೇನಾದ್ರೂ ಕೋಲ್ಡ್ ಆದ್ರೆ ಪ್ರತಿಯೊಂದು ಜಗತ್ತಿಲ್ ಬೇರೆ ಬೇರೆ ಮಾರ್ಕೆಟ್ ಅವ್ರಿಗೆ ನೆಗಡಿ ಆಗುತ್ತೆ ಅಂತ. ಸೊ ಅದೇ ಆಗ್ತಿರೋದು ಇವಾಗ. US ಮಾರ್ಕೆಟ್ ಅವ್ರಿಗೆ ಏನ್ ಬೇಕು ಅಂದ್ರೆ ಅವ್ರು ಸಿಗಾಕೊಂಡಿರೋ ಡೆಟ್ ನ ದೇ ವಾಂಟ್ ಟು ಕ್ರಿಯೇಟ್ ದೇರ್ ಪ್ರಾಬ್ಲಮ್ ಇನ್ ಟು ದ ವರ್ಲ್ಡ್ ಪ್ರಾಬ್ಲಮ್. ಸೊ ವರ್ಲ್ಡ್ ಪ್ರಾಬ್ಲಮ್ ಆಗ್ತಿರುವಾಗ ಒಂದು ಬೇಲ್ ಔಟ್ ಆಗ್ಬೇಕಾಗತ್ತೆ. ಯಾಕಂದ್ರೆ ಇದು ತುಂಬಾ ಇಂಟರ್ ಲಿಂಕ್ಡ್ ಆಗಿದೆ ಸರ್. ಹೇಳ್ಬೇಕು ಅಂದ್ರೆ ಒಂದೊಂದು ಬಿಡಿಸಿ ಬಿಡಿಸಿ ಹೇಳ್ಬೇಕಾಗತ್ತೆ. ಒಂದು ಮೇಜರ್ಲಿ ಅವ್ರಿಗೆ ಏನ್ ಓಡ್ತಾ ಇದಾರೆ ಅಂದ್ರೆ ಡಿ-ಡಾಲರೈಸೇಷನ್ ಕಡೆಗೆ ಹೋಗ್ತಾ ಇದಾರೆ. ಇಷ್ಟು ವರ್ಷ ಫ್ರೀ ಡಾಲರ್ ಫ್ಲೋ ಇತ್ತು, ಅದನ್ನ ಕಮ್ಮಿ ಮಾಡ್ಬೇಕು ಅಂತ ಹೊರಡ್ತಾ ಇದಾರೆ. ಆ ಹೋಗ್ತಿರೋ ಸಂದರ್ಭದಲ್ಲಿ ಕರೆನ್ಸಿ ಯಾವ್ದು ಅಂತ ಹೋಗುತ್ತೆ. ಮೇಜರ್ಲಿ ಕರೆನ್ಸಿ ಡಾಲರ್ ರಿಸರ್ವ್ ಇತ್ತು. ಈಗ ಅದನ್ನ ನೋಡಿ, ಅದನ್ನ ಒಂದು ಕನೆಕ್ಟ್ ಮಾಡಿದ್ರೆ ವಿ ಹ್ಯಾವ್ ಟು ಕನೆಕ್ಟ್ ಒನ್ ಮೋರ್ ಅಸೆಟ್, ಗೋಲ್ಡ್ ಸಿಲ್ವರ್. ಈಗ ಡಾಲರ್ ಕಮ್ಮಿ ಮಾಡ್ತಿದ್ರೆ ಗೋಲ್ಡ್ ಸಿಲ್ವರ್ ಎಲ್ಲ ಸೆಂಟ್ರಲ್ ಬ್ಯಾಂಕ್ಸ್ ಲಾಸ್ಟ್ 7-8 ಮಂತ್ಸ್ ಅಲ್ಲಿ ಒಂದು ಡೇಟಾ ಹೇಳ್ತಾರೆ. ಲಾಸ್ಟ್ 1 ವರ್ಷದಲ್ಲಿ ಎಷ್ಟು ಗೋಲ್ಡ್ ನ ಸೆಂಟ್ರಲ್ ಬ್ಯಾಂಕ್ಸ್ ಅಂದ್ರೆ ದೇಶದ ಸೆಂಟ್ರಲ್ ಬ್ಯಾಂಕ್ಸ್ ಗಳು ಪರ್ಚೇಸ್ ಮಾಡಿದ್ದಾರೆ ಅಂದ್ರೆ ಲಾಸ್ಟ್ 30 ವರ್ಷದಲ್ಲಿ ಏನ್ ಮಾಡಿದ್ರು ಅದನ್ನ 1 ವರ್ಷದಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಸೊ ಲಾಂಗ್ ಟರ್ಮ್ ಆಗಿ ಇದು ಡಿ-ಡಾಲರೈಸೇಷನ್ ಕಡೆ ಹೋಗ್ತಿದ್ದಾಗ ನಮ್ಮ INR ಕೂಡ ಇವಾಗ 75 ಒಂದು USD $85 ಇದೆ. ಅದು ಅಪ್ರಿಶಿಯೇಟ್ ಆಗೋದು ಎಲ್ಲಾ ಸೂಚನೆಗಳು ಇದೆ. ಈ ಡಿ-ಡಾಲರೈಸೇಷನ್ ಪ್ಲಾನ್ ತರ ಹೋದ್ರೆ ಅದು ನಾವು 70-75ಕ್ಕೂ ಬರ್ಬೋದು. ಸೊ ಒಂದು ಟ್ಯಾರಿಫ್ ಅಂತ ನಾವು ಹೇಳಕ್ ಹೊರಟಾಗ ಸೊ ಇಟ್ ಹ್ಯಾಸ್ ಎ ಲಾಟ್ ಆಫ್ ಇಂಪ್ಲಿಕೇಶನ್ಸ್. ನಾವು ಒಂದು ಎಕನಾಮಿಕ್ ಪಾಲಿಸೀಸ್ ಬಗ್ಗೆನೂ ಮಾತಾಡ್ಬೋದು, ಮಾರ್ಕೆಟ್ ರಿಯಾಕ್ಷನ್ ಬಗ್ಗೆನೂ ಮಾತಾಡ್ಬೋದು, ಹಾಗೂ ಯುರೋಪಿನ ಮಾರ್ಕೆಟ್ಸ್, ಏಷ್ಯನ್ ಮಾರ್ಕೆಟ್ಸ್ ಹೇಗ್ ವರ್ಕ್ ಆಗುತ್ತೆ ಇದ್ರ ಮೇಲೆ ಇಂಟರ್ಲಿಂಕ್ ಆಗಿದೆ. ಒಬ್ಬ ಕಾಮನ್ ಇನ್ವೆಸ್ಟರ್ ಆಗಿ ಜಿಯೋ ಪಾಲಿಟಿಕ್ಸು ನೀವು ಮಾತಾಡಿದ್ರಿ 100%, ಜಿಯೋ ಎಕಾನಮಿ, ಜಿಯೋ ಫೈನಾನ್ಸು, ಅವ್ರವ್ರ ಬಿಸ್ನೆಸ್ಸು, ಅವ್ರವ್ರ ದೇಶದ ಬಿಸ್ನೆಸ್ಸು, ಅವ್ರವ್ರ ಇಂಟ್ರೆಸ್ಟು, ಅದೆಲ್ಲವೂ ಓಕೆ. ಇನ್ ಸ್ಪೈಟ್ ಆಫ್ ಆಲ್ ದೀಸ್ ಡೆವಲಪ್ಮೆಂಟ್ಸ್ ಆಸ್ ಎ ಕಾಮನ್ ಇನ್ವೆಸ್ಟರ್ ನಾಳೆ ಮಾರ್ಕೆಟ್ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಫಾರ್ ಮೀ ಅಲ್ವಾ? ನಾಳೆ ಮಾರ್ಕೆಟ್ ಏನಾಗುತ್ತೆ, ನಾಡಿದ್ದು ಏನಾಗುತ್ತೆ, ಅಥವಾ ನಾನು ಇನ್ವೆಸ್ಟ್ ಮಾಡ್ಬೋದಾ ಇಲ್ವಾ? ಸೊ ಮಾಡಿದ್ರೆ ಶಾರ್ಟ್ ಟರ್ಮಿಗೆ ಮಾಡಬೇಕಾ, ಲಾಂಗ್ ಟರ್ಮಿಗೆ ಮಾಡಬೇಕಾ, ಈ ಥರದ ಕ್ವಶನ್ಸ್ಗಳು ಬಂದಾಗ ವಾಟ್ಸ್ ಯುವರ್ ಸಜೆಷನ್? ಓಕೆ, ಸಿಂಪಲ್ ಸಜೆಷನ್ ಸರ್. ಸೊ ಫಸ್ಟ್ ನಾನು ಕ್ರಿಕೆಟ್ ಆಡ್ಬೇಕು ಅಂತ ನಾನು ಡಿಸೈಡ್ ಮಾಡ್ಬೇಕು ಯಾವ ಗ್ರೌಂಡ್ ಎಂಟರ್ ಆಗ್ತಾ ಇದ್ದೀನಿ. ನಾನೇನೋ T20 ಕ್ರಿಕೆಟ್ ಆಡ್ತಾ ಇದ್ದೀನ, ಫಾಸ್ಟ್ ಅಂಡ್ ಕನ್ಸ್ಯೂಮಿಂಗ್ ಇವಾಗ ನಮ್ಮ ಇಂಡಿಯಾದಲ್ಲಿ, ಅಥವಾ ಟೆಸ್ಟ್ ಕ್ರಿಕೆಟ್ ಆಡ್ತಾ ಇದ್ದೀನ. ಟೆಸ್ಟ್ ಕ್ರಿಕೆಟ್ ಅಂದ್ರೆ ಲಾಂಗ್ ಟರ್ಮ್, T20 ಅಂದ್ರೆ ಶಾರ್ಟ್ ಟರ್ಮ್. ಈ ಶಾರ್ಟ್ ಟರ್ಮ್ ಅನ್ನೋದು ಇದೆಯಾ ನೋಡಿ, T20 ಇಲ್ಲಿ ಅನಾಲಿಸಿಸ್ ವರ್ಕ್ ಆಗಲ್ಲ. ಇಲ್ಲಿ ಏನ್ ವರ್ಕ್ ಆಗೋದು ಅಂದ್ರೆ ಆ 20 ನಿಮಿಷದಲ್ಲಿ ಏನಾಗುತ್ತೆ, ಯಾರೋ ಒಂದು ಬ್ಯಾಟ್ಸ್ಮನ್ ಹೆಂಗ್ ಚೇಂಜ್ ಮಾಡ್ತಾರೋ, ಒಂದ್ ಬೌಲರ್ ಹೇಗ್ ಚೇಂಜ್ ಮಾಡ್ತಾರೋ, ಮಾರ್ಕೆಟ್ ಕೂಡ ಹಾಗೆ. ಎವ್ರಿ ಅವರ್ ಇನ್ ಎ ಬ್ಲಿಂಕ್ ಆಫ್ ಎನ್ ಐ ಮಾರ್ಕೆಟ್ ಅಪ್ ಆಗುತ್ತೆ, ಡೌನ್ ಆಗುತ್ತೆ. ಸೊ ಈ ವಾಲಟೈಲ್ ಅಲ್ಲಿ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಕಾಮನ್ ಮ್ಯಾನ್ ಬಂತು ಸಜೆಷನ್ ಇಲ್ಲ. ಅವರು ಬರ್ಲೇಬಾರ್ದು, ಶಾರ್ಟ್ ಟರ್ಮ್ ಟ್ರೇಡ್ ಬರ್ಲೇಬಾರ್ದು. ಇದಕ್ಕೆ ಇನ್ನೊಂದು ಕನೆಕ್ಟ್ ದ ಡಾಟ್ ಕೊಡ್ತೀನಿ ನೋಡಿ ಹೇಗೆ ಅಂತ. ಸೆಬಿ ಅವರು ಲಾಸ್ಟ್ 1 ವರ್ಷದಿಂದ ಇಂಡಿಯಾದಲ್ಲಿ ತುಂಬಾ ಜನ ಟ್ರೇಡ್ ಮಾಡ್ತಾ ಇದ್ದಾರೆ. ಇಂಡಿಯಾದಲ್ಲಿ ಟ್ರೇಡಿಂಗ್ ಗೆ ವಿ ಹ್ಯಾವ್ ಬಿಕಮ್ ಫೇಮಸ್ ಇವಾಗ ಇಡೀ ವರ್ಲ್ಡ್ ಅಲ್ಲಿ. ಶಾರ್ಟ್ ಟರ್ಮ್ ಟ್ರೇಡ್ ಇವಾಗ ಯಾರ ಕೈಯಲ್ಲಿ ನೋಡಿದ್ರು ಸ್ಟಾಕ್ ಮಾರ್ಕೆಟ್ ಅಕೌಂಟ್ ಒಂಥರ ವಿಡಿಯೋ ಗೇಮ್ ಆಗ್ಬಿಟ್ಟಿದೆ, ಬೈ ಸೆಲ್. ಸೊ ಶಾರ್ಟ್ ಟರ್ಮ್ ಅಂತೂ ಸ್ಟ್ರಿಕ್ಟ್ ನೋ. ಯಾಕಂದ್ರೆ ತುಂಬಾ ಇಂಟರ್ ಕನೆಕ್ಟೆಡ್ ನ್ಯೂಸ್ ಇರುವಾಗ ಶಾರ್ಟ್ ಟರ್ಮ್ ದಯವಿಟ್ಟು ಬರಬಾರ್ದು. ಈಗ ನೀವು ಹೇಳ್ತೀರಾ ಶಾರ್ಟ್ ಟರ್ಮ್ ಇನ್ ಯಾರು ಸೂಕ್ತ ಆಗುತ್ತೆ ಅಂತ. ಅದು ಡಿಪೆಂಡ್ಸ್ ಅಪಾನ್ ಒಂದು ಅವ್ರದ್ದು ಫಿನಾನ್ಷಿಯಲ್ ಇನ್ಕಮ್, ಅವ್ರ ಮನೆಯಲ್ಲಿ ಸ್ಟೆಬಿಲಿಟಿ, ಅವ್ರಿಗೆ ಇನ್ಕಮ್ ಸೋರ್ಸ್ ಇದೆ, ಅವ್ರಿಗೊಂದ್ ಸ್ವಲ್ಪ ಸಾಲಗಳಿಲ್ಲ, ಡೆಟ್ ಫ್ರೀ ಆಗಿದ್ದಾರೆ, ಅವ್ರು ಶಾರ್ಟ್ ಟರ್ಮ್ ಗೆ ಪ್ರಾಡಕ್ಟ್ ಸೂಕ್ತ ಆಗುತ್ತೆ. ಈಗ ಫಸ್ಟ್ ರೂಲ್ ಏನು, ಶಾರ್ಟ್ ಟರ್ಮ್ ಇಂದಾನೆ ಶುರು ಮಾಡೋಣ. ಶಾರ್ಟ್ ಟರ್ಮ್ ಫಸ್ಟ್ ನಾನು ಟ್ರೇಡ್ ಮಾಡ್ಬೇಕು ನಾಳೆ ಏನಾಗುತ್ತೆ ಅನ್ನೋರ್ಗೆ ಫಸ್ಟ್ ಅವ್ರ ಮನೆಯಲ್ಲಿ ಅವ್ರ ಬ್ಯಾಲೆನ್ಸ್ ಚೆನ್ನಾಗಿದ್ಯಾ, ಬ್ಯಾಂಕ್ ಬ್ಯಾಲೆನ್ಸ್ ಇದೆಯಾ, ಸಾಲಗಳಿಲ್ವಾ, ಹಾಗೂ ರಿಸ್ಕ್ ತಗೊಳ್ಳೋ ಕೆಪಬಿಲಿಟಿ ಇದೆಯಾ. ಅಂದ್ರೆ ನನ್ನ ಹತ್ರ ಒಂದು ಲಕ್ಷ ಕ್ಯಾಪಿಟಲ್ ಇದ್ರೆ ಒಂದ್ 10-20% ರಿಸ್ಕ್ ತಗೊಳ್ಳೋ ಕೇಪಬಿಲಿಟಿ ಇದೆ ಅಂದ್ರೆ ಅವರು ನಾಳೆ ಬಗ್ಗೆ ಯೋಚನೆ ಮಾಡ್ಬೇಕು. ನಮ್ದು 95% ಸೆಬಿ ಡೇಟಾ ಹೇಳುತ್ತೆ. ಅಕೌಂಟ್ಗಳು ಓಪನ್ ಮಾಡಿದ್ರೆ ಇವಾಗ ಡಿಸ್ಕ್ಲೇಮರ್ ಕೊಟ್ಟಿದ್ದಾರೆ ಸೆಬಿ, ಎಲ್ಲಾ ಬ್ರೋಕರ್ಸ್ ಅಕೌಂಟ್ ಓಪನ್ ಮಾಡಿದ ತಕ್ಷಣ 90% ಆಫ್ ದ ಪೀಪಲ್ ಲೂಸ್ ಮನಿ ಇನ್ ದ ಮಾರ್ಕೆಟ್ ಅಂತ. ಅಂದ್ರೆ ಅವ್ರು ಫಸ್ಟ್ ಹೇಳ್ತಾ ಇದಾರೆ, ಈಗ ಆಡ್ ಬರ್ದಂಗೆ, ಈಗ ಹೇಗೆ ಮೂವೀಸ್ ಅಲ್ಲಿ ಆಡ್ ಬರುತ್ತೆ ನೋಡಿ, ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ. ಹಾಗೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ ತಕ್ಷಣ ಹೇಗಿದೆ ಅಂದ್ರೆ 90% ಜನ ಕಳ್ಕೊಂತಾ ಇದಾರೆ ಅಂತ. ನೋಡಿ ಸರ್, ಫಾರ್ ಎವ್ರಿ ಸ್ಟೋರಿ ಅದರ್ ಸೈಡ್ ಆಫ್ ದ ಸ್ಟೋರಿ. ಇನ್ 10% ಜನ 90% ಜನ ದುಡ್ಡು ಮಾಡ್ತಾ ಇದಾರೆ.
ಇಲ್ಲಿ ಏನಾಗ್ತಿದೆ ಅಂದ್ರೆ ವಿತ್ ಕಮರ್ಷಿಯಲೈಸೇಷನ್ ಆಫ್ ವರ್ಲ್ಡ್, ಸೊ ಎವ್ರಿ ಒನ್ ವಾಂಟ್ಸ್ ಮನಿ ಅಲ್ವಾ ಸರ್. ಎಲ್ಲಾ ಫ್ಯಾಮಿಲಿಯವ್ರಿಗೂ ಅವ್ರವ್ರ ಮನಿ ಬೇಕು, ಎಲ್ಲಾರ್ಗೂ ಅವ್ರ ಬರ್ಡನ್ ನ ಸ್ವಲ್ಪ ಕಮ್ಮಿ ಮಾಡ್ಕೊಳಕ್ ಮನಿ ಇಸ್ ಅ ನೆಸೆಸಿಟಿ ಆಗಿರೋದ್ರಿಂದ ದೇ ಥಿಂಕ್ ನಾಳೆ ನಾನು ಸ್ಟಾಕ್ ಮಾರ್ಕೆಟ್ ಬಂದ್ರೆ ನಾನು ಏನೋ ಪ್ರಾಫಿಟ್ ಮಾಡ್ಬೋದು ಅನ್ನೋ ಬರ್ತಾರೆ ನೋಡಿ. ಫಸ್ಟ್ ಅವ್ರು ಏನ್ ಥಿಂಕ್ ಮಾಡ್ಬೇಕು, ನನ್ನ ಹತ್ರ ಕೇಪಬಿಲಿಟಿ ಇದೆಯಾ, ನನ್ನ ಡೆಟ್ ಲೆವೆಲ್ ಏನು ಇಲ್ಲ ಅಂದ್ರೆ ಅವ್ರು ನಾಳೆ ಬಗ್ಗೆ ಯೋಚನೆ ಮಾಡ್ಬೋದು. ಈಗ ನಮ್ಮ ಆಡಿಯನ್ಸ್ ಇವಾಗ ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ, ಅವ್ರು ಫಸ್ಟ್ ರೂಲ್ ಅಲ್ಲೇ ಸರ್ ಇಲ್ಲ ಸರ್ ನನ್ ಸ್ವಲ್ಪ ಕಮಿಟ್ಮೆಂಟ್ಗಳಿದೆ, ನಂದು ಮಾರ್ಕೆಟ್ ನಾಲೆಜ್ ಇಲ್ಲ, ನನ್ ಟೈಮ್ ಕೊಡಕ್ ಆಗಲ್ಲ ಅಂದ್ರೆ ದಯವಿಟ್ಟು ಮಾರ್ಕೆಟ್ ಬರಬೇಡಿ. ಎರಡನೇ ರೂಲ್, ಎಸ್ ಸರ್ ನನ್ನ ಹತ್ರ ಕಮಿಟ್ಮೆಂಟ್ ಎಲ್ಲ ಏನು ಇಲ್ಲ, ನಾನು ಸ್ವಲ್ಪ ರಿಸ್ಕ್ ತಗೋಬಹುದು ಅಂದ್ರೆ ಅವ್ರಿಗೆ ಏನ್ ಮಾಡ್ಬೋದು ಅಂತ ಈಗ ಸ್ಟ್ರಾಟಜಿ ಹೇಳ್ತೀನಿ. ಸೊ ಯಾರ ಹತ್ರ ರಿಸ್ಕ್ ಕೇಪಬಿಲಿಟಿ ಇದೆ, ಶಾರ್ಟ್ ಟರ್ಮ್ ನಾಳೆ ಏನಾಗುತ್ತೆ ಅನ್ನೋರು ಒಂದು ನೆನ್ಪಿಡ್ಕೋಬೇಕು, ಬಿಫೋರ್ ಯು ಗೆಟ್ ಇನ್ ವಿ ಶುಡ್ ನೋ ವೆನ್ ಟು ಗೆಟ್ ಔಟ್ ಅಂತ. ಅಂದ್ರೆ ನಾನು ಒಂದು ದಿನಕ್ಕೆ 10,000 ದುಡ್ಡು ಮಾಡ್ತೀನಿ ಅಥವಾ 1,00,000 ದುಡ್ಡು ಮಾಡ್ತೀನಿ ಅಂತ ಮಾರ್ಕೆಟ್ ಬರಬಾರ್ದು. ಫಸ್ಟ್ ನಾನು ಒಂದ್ 5,000 ಇವಾಗ ನಾನು 1,00,000 ಇನ್ವೆಸ್ಟ್ ಮಾಡಿದ್ರೆ ಆಮೇಲೆ ರೆಡಿ ಟು ನಾನು ಒಂದ್ 2,000-3,000 ರಿಸ್ಕ್ ತಗೊಳಕ್ ರೆಡಿ ಇದೀನಾ ಫಸ್ಟ್ ಅಂತ ಅವ್ರ ಲಾಜಿಕ್ ರಿಸ್ಕ್ ಮ್ಯಾನೇಜ್ಮೆಂಟ್ ನ ಸ್ಟ್ರಾಂಗ್ ಆಗಿ ಇಟ್ಕೋಬೇಕು. ಯಾಕೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಇರೋದು ಎರಡೇ ಸರ್, ಒಂದು ಪ್ರೈಸ್ ಮೇಲ್ ಹೋಗುತ್ತೆ ಕೆಳಗ್ ಬರುತ್ತೆ. ದ ಬ್ಯೂಟಿ ಆಫ್ ಶಾರ್ಟ್ ಟರ್ಮ್ ಏನು ಅಂದ್ರೆ ಅಪ್ ಹೋಗೋದನ್ನ ನೀವು ಕಂಡಿಡಿದ್ರೆ ದುಡ್ಡು ಮಾಡ್ಬೋದು, ಕೆಳಗ್ ಬರುತ್ತೆ ಅಂದ್ರೂ ದುಡ್ಡು ಮಾಡ್ಬೋದು, ಅಪ್ ಸೈಡು ದುಡ್ಡು ಮಾಡ್ಬೋದು, ಕೆಳಗೂ ದುಡ್ಡು ಮಾಡ್ಬೋದು. ಆದ್ರೆ ಪ್ರೈಸ್ ಈಸ್ ಅನ್ಕಂಟ್ರೋಲಬಲ್. ಅಂದ್ರೆ ಈಗ ಮಳೆ ಬಂದಂಗೆ ನನ್ ಕೈಲಿ ಕಂಟ್ರೋಲ್ ಮಾಡಕ್ ಆಗಲ್ಲ, ನನ್ ಮೆಸೇಜ್ ಮಾಡಕ್ ಆಗಲ್ಲ ವಾಟ್ಸ್ಆಪ್ ಯೂನಿವರ್ಸಿಟಿಲಿ ನಾ ಮಳೆ ಬರ್ಬೇಡಿ ಇನ್ ಸ್ವಲ್ಪ ಹೊತ್ತು ಬನ್ನಿ ಅಂತ. ಬಟ್ ಹೋಲ್ಡಿಂಗ್ ಅಂಡ್ ಅಂಬ್ರೆಲಾ ಇಸ್ ಕಂಟ್ರೋಲಬಲ್. ಅಂದ್ರೆ ನಾನು ಎಷ್ಟು ಕ್ವಾಂಟಿಟಿ ಬೈ ಮಾಡ್ಬೋದು. ಸೊ ಯಾರು ಈಗ ಶಾರ್ಟ್ ಟರ್ಮ್ ಅಲ್ಲಿ ಇಂಟ್ರಾಡೇ ಮಾಡ್ತೀನಿ ಅಂದ್ರೆ ನನ್ನ ಕೆಪಾಸಿಟಿ ಎಷ್ಟು, ನಾನು ರಿಸ್ಕ್ ತಗೊಳಕ್ ಬಲ್ಲೆ, ಎಷ್ಟು ರಿಟರ್ನ್ ಬರುತ್ತೆ ಅನ್ನೋದನ್ನ ಫಸ್ಟ್ ಅವ್ರು ಡಿಸೈಡ್ ಮಾಡ್ಬೇಕು. ಈ ಡಿಸೈಡ್ ಮಾಡ್ತಾರೆ ಫಾರ್ ದ ಬೆನಿಫಿಟ್ ಆಫ್ ಅವರ್ ವ್ಯೂಯರ್ಸ್, ಲಾಂಗ್ ಟರ್ಮ್ ಅಂದ್ರೆ ಏನು ಡ್ಯೂರೇಷನ್ ಅಥವಾ ಶಾರ್ಟ್ ಟರ್ಮ್ ಅಂದ್ರೆ ಏನು ಡ್ಯೂರೇಷನ್ ನಮ್ಮ ವ್ಯೂಯರ್ಸ್ ಆಗೋ ರೀತಿಯಲ್ಲಿ ಹೇಳೋದಾದ್ರೆ? ಲಾಂಗ್ ಟರ್ಮ್ ಇಸ್ ಸಮಥಿಂಗ್ ಲೈಕ್ ಅರೌಂಡ್ 3 to 5 years. ಒಂದ್ 3 to 5 ವರ್ಷ ಅಂತ ಅನ್ಕೋಬೇಕು. 5 ವರ್ಷದ ಮೇಲೆ 10 ವರ್ಷ 20 ವರ್ಷ ಅವ್ರವ್ರ ಕೇಪಬಿಲಿಟಿ ಮೇಲೆ. ಸೊ ಒಂದ್ ಮಿನಿಮಮ್ ನಾನು ಒಂದು 3 to 4 ಬಜೆಟ್ ನೋಡ್ತೀನಿ, ಅದು ಲಾಂಗ್ ಟರ್ಮ್ ಅಂತ ಆಗುತ್ತೆ. ಶಾರ್ಟ್ ಟರ್ಮ್ ಅಂದ್ರೆ ಲೆಸ್ ದನ್ ಎ ಇಯರ್ ಇಟ್ಸ್ ಅ ಶಾರ್ಟ್ ಟರ್ಮ್ ಸರ್. ಒಂದು ಪ್ರತಿದಿನ ಲೆಸ್ ದನ್ 1 year, 1 ವರ್ಷದ ಒಳಗೆ ಇವತ್ತು ಬೈ ಮಾಡಿ. ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಈಗ ಶಾರ್ಟ್ ಟರ್ಮ್ ಅಂತಂದ್ರೆ ಇವತ್ತು ಹಾಕಿ ನಾಳೆ ತಗೊಳ್ಳೋದು ಅನ್ನಂಗೆ ಆಗ್ಬಿಟ್ಟಿದೆ. ಹೌದು ಸರ್, ಅದೇ ಇವಾಗ ಮೇಜರ್ಲಿ ಆಗಿರೋದು. ಆಕ್ಚುಲಿ ಇವಾಗ ಒಂದು ಡಿ ಅಡಿಕ್ಷನ್ ಮಾಡ್ಬೇಕು ಸ್ಟಾಕ್ ಮಾರ್ಕೆಟ್ ಇಂದ ಎಲ್ಲಾರ್ಗು. ಸೊ ಬಿಕಾಸ್ ದ ಪ್ರೊಡಕ್ಟಿವಿಟಿ ಆಫ್ ಇಂಟ್ರಾಡೇ ಏನಾಗಿದೆ ಅಂದ್ರೆ, ಎಸ್ ಎವ್ರಿ ಒನ್ ವಾಂಟ್ಸ್ ಮನಿ, ಕರೆಕ್ಟ್. ಸೊ ಟ್ರೇಡಿಂಗ್ ಹೇಗಾಗೋಗಿದೆ ಅಂದ್ರೆ ಇವತ್ತು ಹಾಕಿ ಇವಾಗ್ಲೇ ಬೇಕು ಅಲ್ಲ ಸರ್. ಈಗ ಮಿಲಿ ಸೆಕೆಂಡ್ಸ್ ಇವತ್ ಬೈ ಮಾಡಿ ಇನ್ನೊಂದು ಅರ್ಧ ಗಂಟೆಗೆ ನನಗೆ ಬೇಕು ಹಂಗ್ ನಡೀತಿರುವಾಗ ನೋಡಿ ವರ್ಲ್ಡ್ ಮಾರ್ಕೆಟ್ ಹೆಂಗ್ ಮೂವ್ ಆಗುತ್ತೆ. ಪಾಸಿಟಿವ್ ನ್ಯೂಸ್ ಬಂದ್ರೆ ಮೇಲ್ ಹೋಗುತ್ತೆ, ನೆಗೆಟಿವ್ ನ್ಯೂಸ್ ಬಂದ್ರೆ ಕೆಳಗ್ ಬರುತ್ತೆ. ಇದು ಮಾರ್ಕೆಟ್ ಸ್ಟ್ರಕ್ಚರ್. ಆದ್ರೆ ಮಾರ್ಕೆಟ್ ಹಂಗ್ ವರ್ಕ್ ಆಗಲ್ಲ. ಮಾರ್ಕೆಟ್ ಇಸ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್. ಅಂದ್ರೆ ನಿಮ್ಗೆ ಮೇಲ್ ಹೋಗುತ್ತೆ ಅಂತ ಒಂದ್ಸಲಿ ತೋರ್ಸಿರ್ತಾರೆ, ನೆಕ್ಸ್ಟ್ ಟೈಮ್ ಗುಡ್ ನ್ಯೂಸ್ ಬಂದ್ರು ಮೇಲ್ ಹೋಗಲ್ಲ. ಸೊ ಈ ತರ ನ್ಯೂಸ್ ನಿಮ್ ಕಂಟ್ರೋಲ್ ಮಾಡಿಲ್ದಿರುವಾಗ ಶಾರ್ಟ್ ಟರ್ಮ್ it will be very much, it's not analysis, it's a risk management. ನೀವು ರಿಸ್ಕ್ ಮ್ಯಾನೇಜ್ಮೆಂಟ್ ನ ಸರಿಯಾಗಿ ಕಂಟ್ರೋಲ್ ಮಾಡಿ ಅಪ್ ಟು ಡೇಟ್ ಮಾರ್ಕೆಟ್ ರಿಲೇಷನ್ಸ್ ಹೆಂಗ್ ನಡೀತಿದೆ ಅಂತ ಅರ್ಥ ಮಾಡ್ಕೊಂಡ್ರೆ ಆಗುತ್ತೆ. ಈಗ ಯಾರೋ ಹೊಸಬ್ರು ಸ್ಟಾಕ್ ಟರ್ಮ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಳ್ಳಿ ಸರ್, ನಾಳೆ ಅವ್ರಿಗೆ ಸ್ಟ್ರಿಕ್ಟ್ ನೋ. ಯಾಕಂದ್ರೆ ಇಡೀ ವರ್ಲ್ಡ್ ಒಂದ್ ದೊಡ್ಡ ಸ್ಟೋರಿ ನಡೀತಿರುವಾಗ ಇದು ಹೇಗೆ ಅಂದ್ರೆ, ನಾನು ಯಾವ್ದೋ ಒಂದು ಸೀರೀಸ್ ಆಫ್ ಮೂವೀಸ್ ಇರುತ್ತೆ ಅನ್ಕೊಳ್ಳಿ. ಈಗ KGF 1, KGF 2 ನನಗೆ ಎರಡೂನು ಗೊತ್ತಿಲ್ಲ, ಸಡನ್ ನನ್ ಫಿಲಂ ಅರ್ಥ ಆಗ್ಬೇಕಂದ್ರೆ ಹೆಂಗ್ ಅರ್ಥ ಆಗುತ್ತೆ? ಆಗಲ್ಲ. ಸೊ ಅವ್ರು ಇವಾಗ ಸ್ಟ್ರಿಕ್ಟ್ ನೋ. ಬಟ್ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಇರ್ತಾರಲ್ಲ, ಮಾರ್ಕೆಟ್ ಅಲ್ಲಿ ಇರೋರು ಏನ್ ಮಾಡ್ಬೋದು ಅಂದ್ರೆ ಶಾರ್ಟ್ ಟರ್ಮ್ ಅಂದ್ರೆ ಇವಾಗ ಬೈ ಮಾಡಿ ನಾಳೆನೆ ಸೆಲ್ ಮಾಡ್ಬೇಕು ಅಂದ್ರೆ ಯು ಹ್ಯಾವ್ ಟು ಬಿ ವೆರಿ ಮಚ್ ಫಾಸ್ಟ್. ಈಗ ನಾಳೆ RBI ಇಂಟ್ರೆಸ್ಟ್ ರೇಟ್ ಮೀಟಿಂಗ್ ಇದೆ. ಇಟ್ಸ್ ಎ ವೆಲ್ ನೋನ್ ಥಿಂಗ್, ಲೈಕ್ RBI ವಿಲ್ ಕಟ್ ದ ರೇಟ್ಸ್ ಅಂತ. ಸೊ ಇಟ್ಸ್ ಅ ಪಾಸಿಟಿವ್ ನ್ಯೂಸ್ ಆಲ್ರೆಡಿ. ಸೊ ಅದೊಂದು ಇರೋ ಸುದ್ದಿ. ಹಾಗೂ 9ನೇ ತಾರೀಕಿಂದ ಟ್ರಂಪ್ ಅವರು ನಮ್ ಪಾಲಿಸೀಸ್ ನ ಅನೌನ್ಸ್ ಮಾಡ್ತೀನಿ, ಎಕ್ಸಿಕ್ಯೂಟ್ ಮಾಡೇ ಮಾಡ್ತೀನಿ. ಆಮೇಲೆ ನಿನ್ನೆ ಹೇಳಿದ್ದಾರೆ ಚೈನಾದವರು ನನ್ಗೆ 50% ಎಕ್ಸ್ಟ್ರಾ ಹಾಕ್ತೀನಿ ಅಂತ ಹೇಳಿದ್ದಾರೆ ಟ್ಯಾಕ್ಸ್. ಅವ್ರ ಏನಾದ್ರೂ ಅದ್ ಮಾಡಿದ್ರೆ ನಾನು ಅವ್ರ ಹತ್ರ ಮಾತು ಆಡಲ್ಲ, ಹಾಗೂ ನಾನು ಅದನ್ನ ಡಬಲ್ ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇವತ್ ಬೆಳಗ್ಗೆ ಚೈನಾದವರು ಮಿನಿಸ್ಟ್ರಿ ಹೇಳ್ತಾರೆ, ನೀವು ಆತರ ಎಲ್ಲ ಮಾಡ್ಬೇಡಿ, ನಾವು ಕುತ್ಕೊಂಡು ಮಾತಾಡ್ಕೊಂಡು ಸಾಲ್ವ್ ಮಾಡೋಣ ಅಂತ. ಇವಾಗ ರಾತ್ರಿ ಅವ್ರು ಅಂದ್ರೆ ಅವ್ರಿಗೆ ಬೆಳಗ್ಗೆ US ಅವ್ರು ಏನ್ ಮಾಡ್ತಾರೆ ನೋಡಿ ಸರ್. ಇದು ಶಾರ್ಟ್ ಟರ್ಮ್ ಮಾಡ್ಬೇಕು ಅಂದ್ರೆ ಇಷ್ಟು ನಾಲೆಜ್ ಅಲ್ಲಿ ಅಪ್ಡೇಟ್ ಆಗಿರ್ಬೇಕು. ಅಂಡ್ ದಿ ಐರನಿ ಏನ್ ಗೊತ್ತಾ ಸರ್, ಎಷ್ಟೇ ನೀವು ಅಪ್ಡೇಟ್ ಆಗಿದ್ರು ಅಗೇನ್ ದ ಚಾನ್ಸಸ್ ಆಫ್ ಲೂಸಿಂಗ್ ಮನಿ ವಿಲ್ ಬಿ ಮೋರ್. ಅಂದ್ರೆ
ಟ್ರಂಪ್ ದಿಸ್ ಬ್ಲ್ಯಾಕ್ ಮೇಲಿಂಗ್ ಅಂಡ್ ಬಾರ್ಗೇನಿಂಗ್ ಸ್ಟ್ರಾಟಜಿ ಅಂತ ಅನ್ಸುತ್ತೆ ಡೊನಾಲ್ಡ್ ಟ್ರಂಪ್ದು. ಈ ವಿಚಾರದಲ್ಲಿ ಭಾರತ ಈಸ್ ರಿಯಲಿ ಗೋಯಿಂಗ್ ಟು ಬೆನಿಫಿಟ್ ಫ್ರಮ್ ದಿಸ್ ಸಿನಾರಿಯೋ ಅನ್ನುವಂಥ ಒಂದು ವಾದ ಇದೆ. ಹೇಗೆ ಪರಿಣಾಮ ಬೀರುತ್ತೆ ಅಂತ ಅದು ಆಲ್ರೆಡಿ ತೋರಿಸ್ತಾ ಇದೆ ಸರ್. ಮಾರ್ಕೆಟ್ ಅಲ್ಲಿ ಎಲ್ಲಾ ಮಾರ್ಕೆಟ್ 10% ಮಾರ್ಕೆಟ್ ಅಂದ್ರೆ ಏನಂದ್ರೆ ಗೊತ್ತಾ ಸರ್, ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂದ್ರೆ ಮಾರ್ಕೆಟ್ ಅಲ್ಲಿ ಪ್ರೊಫೆಷನ್ಸ್ ನಾವ್ ಇರ್ಬೇಕಂದ್ರೆ ಮಾರ್ಕೆಟ್ ನಮ್ಗೆ ಬಿಗ್ ಬಾಸ್. ಅಂದ್ರೆ ಮಾರ್ಕೆಟ್ ಏನ್ ಪ್ರೈಸ್ ತೋರಿಸ್ತಿದ್ಯೋ ಅದು ನೆಕ್ಸ್ಟ್ 6 ತಿಂಗಳಿಗೆ ಏನಾಗತ್ತೆ ಅನ್ನೋ ಸೂಚನೆ ಅದು ನಮ್ಗೆ. ಈ ಡಿಸ್ಕೌಂಟ್ ಫ್ಯೂಚರ್ ಭಾರತ ಹೇಗೆ ಅಂದ್ರೆ ಇಡೀ ವರ್ಲ್ಡ್ ಮಾರ್ಕೆಟ್ 10-15% ಡೌನ್ ಆದ್ರೆ ನಾವು ಕೇವಲ 2-3% ಡೌನ್ ಆಗಿದ್ವಿ ನೋಡಿ ಸರ್. ಅಲ್ಲೇ ಗೊತ್ತಾಗ್ಬಿಡುತ್ತೆ ಎಲ್ಲಾ ಕಂಟ್ರೀಸು ಬೀಳ್ತಾ ಇದೆ, ನಮ್ಮ ಕಂಟ್ರಿ 2-3% ಈ ಲಾಜಿಕ್ ಇಂದ ಬೀಳ್ತಾ ಇರೋದು. ಸೊ ವಿ ಆರ್ ಇನ್ ಎ ಸ್ವೀಟ್ ಸ್ಪಾಟ್. ಇದು ನಾವು ಸ್ವೀಟ್ ಸ್ಪಾಟ್ ಅಲ್ಲಿ ಇದೀವಿ. ಆನ್ ಎ ಲಾಂಗರ್ ಟರ್ಮ್ ಖಂಡಿತವಾಗ್ಲೂ ಏನೇ ಕರೆಕ್ಷನ್ ಆದ್ರೂ ಆಬ್ವಿಯಸ್ಲಿ ನಮಗೂ ಸ್ವಲ್ಪ ಡೌನ್ ಟ್ರೆಂಡ್ ಆಗುತ್ತೆ. ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಸರ್, ನಾನು ಏನ್ ಹೇಳ್ಬೇಕು, ನೀವು ಇನ್ನೊಂದು ಕೇಳಿದ್ರಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಹೇಗ್ ಮಾಡ್ಬೋದು ಅಂತ. ಈ ವರ್ಷದಲ್ಲಿ ಇನ್ನೂ 9 ತಿಂಗಳಿದೆ, ಈ ಏಪ್ರಿಲ್ ಇಂದ ಡಿಸೆಂಬರ್ ತನಕ. ಇನ್ನು 2 ಡಿಪ್ ಬರುತ್ತೆ. ಅಂದ್ರೆ ಇನ್ನು 2 ಸಲ ಮಾರ್ಕೆಟ್ ಸಡನ್ ಶಾಕ್ ಈ ತರ ಬರ್ತಾ ಇರುತ್ತೆ. ಮೇ ಬಿ ನೆಕ್ಸ್ಟ್ ನಾವೇನೋ ಮಾತಾಡ್ತಿರುವಾಗ ವಾರ್ ಕ್ರಿಯೇಟ್ ಆಗಿರ್ಬೋದು. ಅನ್ಫಾರ್ಚುನೇಟ್ಲಿ ಅದಾಗದ್ ಬೇಡ ಅಂತ ಅನ್ಕೊಳ್ಳೋಣ. ಬಟ್ ಇನ್ ಕೇಸ್ ವಾರ್ ರಿಲೇಟೆಡ್ ಸುದ್ದಿ ಆಗಿರ್ಬೋದು, ಅಥವಾ ಟ್ರಂಪ್ ಅಲ್ಲೇ ಅವ್ರದ್ದು ಇನ್ಸೈಡ್ ಅವ್ರ ಗವರ್ಮೆಂಟ್ ಅಲ್ಲೇ ಬ್ಯಾಕ್ ಲ್ಯಾಶಸ್ ಆಗಿರ್ಬೋದು, ಈ ತರ ಬಂದಾಗ ಮಾರ್ಕೆಟ್ 2 ಸಲ ಡೌನ್ ಬಂದಾಗ ಈಗ ಯಾರ್ಯಾರು ತಗೊಂತಿರೋ, ಈ ಕೋವಿಡ್ ಅಲ್ಲಿ 2020 ಮಾರ್ಕೆಟ್ ಕ್ರಾಶ್ ಆಗಿತ್ತಲ್ಲ ಸರ್, ಒಂದು ಬಿಗ್ಗೆಸ್ಟ್ ಆಪರ್ಚುನಿಟಿ ಆಗಿ ಆ ವರ್ಟಿಕಲ್ ಅಪ್ ಆಗಿತ್ತು. ಆ ಚಾನ್ಸಸ್ ಇಂಡಿಯನ್ ಮಾರ್ಕೆಟ್ಗೆ ನೆಕ್ಸ್ಟ್ 2-3 ವರ್ಷಕ್ಕಿದೆ. ಸೊ ಇದು ಗೋಲ್ಡನ್ ಆಪರ್ಚುನಿಟಿ. ಅಂದ್ರೆ ಈಗ ನನ್ನ ಹತ್ರ 1 ಲಕ್ಷ ಇದೆ ಅಂದ್ರೆ ಒಂದೇ ಸಲ ಈಗ ಇನ್ವೆಸ್ಟ್ ಮಾಡಬಾರ್ದು. ಈಗ ಒಂದು 30,000 ಅಷ್ಟು ಇನ್ವೆಸ್ಟ್ ಮಾಡಿ ನೆಕ್ಸ್ಟ್ ಪ್ರತಿದಿನ ನೀವೇನ್ ಕೆಲಸ ಮಾಡ್ಬೇಕು ಅಂದ್ರೆ ಮಾರ್ಕೆಟ್ ಯಾವತ್ತು ಡೌನ್ ಆಗುತ್ತೆ ಜಾಸ್ತಿ, ಅಥವಾ ಯಾವಾಗ ನಾವ್ ಈ ತರ ಚಾನೆಲ್ ಅಲ್ಲಿ ಮಾತಾಡ್ತಾ ಇರ್ತೀವಿ ಅಥವಾ ನ್ಯೂಸ್ ಪೇಪರ್ ಅಲ್ಲಿ ಹೆಡ್ಲೈನ್ಸ್ ಆಗಿ ಬರ್ತಿದೆ ಅಂದ್ರೆ ಅವತ್ತು ಕ್ರಾಶ್ ಆಗಿದೆ ಅಂತ ಅರ್ಥ. ಅಂತ ದಿನ ಇನ್ನೊಂದು 20,000 ಇನ್ವೆಸ್ಟ್ ಮಾಡ್ಬೇಕು. ಅದೇ ತರ ಇನ್ನೊಂದ್ 3 ತಿಂಗಳಾದ್ಮೇಲೆ ಇನ್ನೊಂದು 20,000 ಇನ್ವೆಸ್ಟ್ ಮಾಡಿದ್ರೆ ಐ ಥಿಂಕ್ ನೆಕ್ಸ್ಟ್ 2 ಇಯರ್ಸ್ ಯಾರಾದ್ರೂ ಟೈಮ್ ಫ್ರೇಮ್ ಇದ್ರೆ, ಡಿಸ್ಕೌಂಟ್ ಸೀಸನ್ ಸ್ಟಾರ್ಟ್ ಆಗಿದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಹೆಂಗೆ ನಾವು ದಿವಾಲಿ ಸೇಲ್ಸ್ ಸ್ಟಾರ್ಟ್ ಆಗುತ್ತೆ, ದೀಪಾವಳಿ ಸೇಲ್ಸ್ ಸ್ಟಾರ್ಟ್ ಆಗುತ್ತೆ, ದಸರಾ ಸೇಲ್ಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀವೋ, ಹಂಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಡಿಸ್ಕೌಂಟ್ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ. ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಆದ್ರೆ ಒಂದೇ ಸಲ ಶಾಪಿಂಗ್ ಮಾಡಬಾರ್ದು. ಒಳ್ಳೊಳ್ಳೆ ಸ್ಟಾಕ್ ಮಾಡ್ಕೊಂಡ್ರೆ ನಿಮ್ಮ ಲಾಂಗ್ ಟರ್ಮ್ ಫ್ರೇಮ್, ನಾನು ಅದೇ ಅವಾಗ್ಲೇ ಹೇಳಿದ್ನಲ್ಲ 3 ವರ್ಷ ಅಂತ, ಐ ಥಿಂಕ್ ಡೆಫಿನೆಟ್ಲಿ ಈಗ ಎಂಟರ್ ಆಗಿ ಮಾಡೋರ್ಗೆ ಐ ಥಿಂಕ್ ದೇ ವಿಲ್ ಹ್ಯಾವ್ ಎ ವೆರಿ ಗುಡ್ ಆಪರ್ಚುನಿಟಿ ಸರ್. ಡೌನ್ ಟ್ರೆಂಡ್ ಇದ್ದಾಗ ಪರ್ಚೇಸ್ ಮಾಡಲ್ಲ, ಏರಕ್ಕೆ ಶುರುವಾದಾಗ ಪರ್ಚೇಸ್ ಮಾಡಕ್ ಶುರು ಮಾಡ್ತಾರೆ. ಅದು ಒಂಥರ ಟ್ರೇಡಿಂಗ್ ಗೆ ಬೆಸ್ಟ್ ಸರ್. ಆದ್ರೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಅದೇ ಇದೊಂಥರ ರಿವರ್ಸ್ ಸೈಕಾಲಜಿ ಸರ್. ಇನ್ ಮಾರ್ಕೆಟ್ ಅಲ್ಲಿ ಹೇಗೆ ಅಂದ್ರೆ ಡೌನ್ ಆದಾಗ ದುಃಖ ಪಡ್ತಾರೆ. ಆಕ್ಚುಲಿ ನಿಮ್ಗೆ ಒಳ್ಳೆ ಕಂಪನಿ ವ್ಯಾಲ್ಯೂ ಇನ್ನು ಒಳ್ಳೆ ಪ್ರೈಸ್ ಸಿಗುತ್ತೆ. ಆದ್ರೆ ಟುಡೇ ಇವತ್ತು ಹೆಂಗಾಗೋಗಿದೆ ಅಂದ್ರೆ ಸರ್, ಎಲ್ಲರಿಗೂ ಇನ್ಸ್ಟೆಂಟ್ ಮನಿ ಬೇಕಾಗಿದೆ. ಬಿಕಾಸ್ ನೋಡಿ ಸರ್, ನಮ್ ಕಲ್ಚರ್ ಹಂಗೆ ಆಗೋಗಿದೆ. 2 ಮಿನಿಟ್ಸ್ ಅಲ್ಲಿ ನಾವು ಆನ್ಲೈನ್ ಆರ್ಡರ್ ಮಾಡ್ತೀವಿ, 2 ಮಿನಿಟ್ಸ್ ಅಲ್ಲಿ ಆನ್ಲೈನ್ ಅಲ್ಲಿ ನಾವು ಪಾಯಿಂಟ್ A to ಪಾಯಿಂಟ್ B ಹೋಗ್ತೀವಿ. ಎವ್ರಿಥಿಂಗ್ ಫಾಸ್ಟ್ ಆಗಿ ಹೋಗಿರೋದ್ರಿಂದ ಅಂಡ್ ಓವರ್ ನಾಲೆಜ್ ಸರ್. ಈಗ ಅನದರ್ ಪ್ರಾಬ್ಲಮ್ ವೈ ಪೀಪಲ್ ಆರ್ ಲೂಸಿಂಗ್ ಮನಿ ಅಂದ್ರೆ, ಅವಾಗ ಒಂದು 30 ವರ್ಷ 40 ವರ್ಷ ಹಿಂದೆ ಇನ್ಫಾರ್ಮೇಶನ್ ವಾಸ್ ಸ್ಕೇರ್ಸಿಟಿ. ಕೆಲವ್ರ ಹತ್ರ ಇನ್ಫಾರ್ಮೇಶನ್ ಇತ್ತು, ಇನ್ಫಾರ್ಮೇಶನ್ ಇರೋರು ಕಿಂಗ್ ಅವ್ರ ಕ್ವೀನ್. ಇವತ್ತು ಇನ್ಫಾರ್ಮೇಶನ್ ಅಬೆಂಡೆನ್ಸ್. ಇಲ್ಲಿ ರಿಯಲ್ ಯಾವ್ದು ಫೇಕ್ ಯಾವ್ದು ಗೊತ್ತಾಗ್ಲೇ ಈ ಮಾರ್ಕೆಟ್ಸ್ ಹೆಂಗಾಗುತ್ತೆ ಗೊತ್ತಾ ಸರ್, ಎಕನಾಮಿಕ್ಸ್ ಎಷ್ಟೇ ತಿಳ್ಕೊಂಡಿದ್ರು ದುಡ್ಡು ಮಾಡಕ್ ಆಗಲ್ಲ. ಥ್ಯಾಂಕ್ ಯು ಸಾಗರ್. ಸ್ನೇಹಿತರೆ, ನೋಡಿದ್ರಲ್ಲ, ಶೇರ್ ಮಾರ್ಕೆಟ್ ಅಲ್ಲೋಲ ಕಲ್ಲೋಲ. ಈ ಅಲ್ಲೋಲ ಕಲ್ಲೋಲದ ನಡುವೆಯೂ ಕೂಡ ಶೇರ್ ಮಾರುಕಟ್ಟೆ ಹೂಡಿಕೆದಾರರು ಯಾವ ರೀತಿ ಇರಬೇಕು ಅನ್ನೋದನ್ನು ಭಾಳ ಸೂಕ್ಷ್ಮವಾಗಿ ನೀವು ತಿಳ್ಕೊಂಡಿದ್ದೀರಿ. ಈ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ತೆ.